3ರಿಂದ 5 ಕ್ಷೇತ್ರಗಳನ್ನ ಕೇಳ್ತಾ ಇದ್ದಾರೆ ಅನ್ನೋಂಥದ್ದು ಸರ್ ಡಿಮ್ಯಾಂಡ್ ಇಟ್ಟಿದ್ದಾರೆ ನಿಮ್ಮ ಕೇಂದ್ರದ ನಾಯಕರ ಬಳಿ ಅನ್ನೋಂಥದ್ದು. ನಾನು ಹೇಳ್ತಾ ಇರೋಂಥದ್ದು ಅವರು ಕೇಳ್ತಾ ಇರೋದು ಸತ್ಯ, ಆದರೆ ಈಗ ತೀರ್ಮಾನ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ. ಅಲ್ಲ ಸರ್, ಪ್ರೆಸೆಂಟ್ ಹಾಸನದಲ್ಲಿ JDS MP ಇರುವಂಥದ್ದು, ನೀವು ಹಾಸನ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀರಿ, ಮೈತ್ರಿ ಆಗಿದ್ದಂತೆ ಆಗಿದೆ. ಆ ಲೆಕ್ಕಾಚಾರದಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರಿದ್ದಾರೆ, ಅವ್ರು NDA ಒಟ್ಟಿಗಿದ್ದಾರೆ. ಮಂಡ್ಯನ ಸುಮಲತಾಗೆ ಅಂತ ಡಿಸೈಡ್ ಮಾಡೋಕ್ಕಾಗತ್ತಾ? ಅವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ. ಒಂದೇ ಮಾನದಂಡ ಆಗದಿದ್ದರೆ ಆ ಮಾನದಂಡದ ಪ್ರಕಾರ ನಮಗೆ ಏನರಪ್ಪ ನೀವೇ ಗೊಂದಲ ಮಾಡ್ಕೊಂಡ್ರಿ, ಏನಪ್ಪ ಮಾತಾಡೋದು? ಮಾನದಂಡ ಒಂದಿರಬೇಕು. ಮಂಡ್ಯದಲ್ಲಿ ಹಾಸನದಲ್ಲಿ ಹಾಲಿ ಲೋಕಸಭಾ ಸದಸ್ಯರಿದ್ದಾರೆ, ಅವ್ರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಹೇಳಿದ್ರೆ, ಮಂಡ್ಯದಲ್ಲಿ ಹಾಲಿ ಸಂಸದರಿದ್ದಾರೆ, ಅವ್ರಿಗೆ ಬಿಟ್ಕೊಡೋಕ್ಕಾಗುತ್ತಾ? ಕೇಳಿ, ನಾನು ಹೇಳ್ತಿರೋದು ಆಗುತ್ತಾ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು, ಗೆಲುವೊಂದೇ ಮಾನದಂಡವನ್ನು ಆಧಾರವಾಗಿ ಇಟ್ಕೊಂಡು ಯಾರು ಅಭ್ಯರ್ಥಿ ಆಗಬೇಕು, ಯಾವ ಪಕ್ಷಕ್ಕೆ ಯಾವ ಟಿಕೆಟ್. ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಡಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅಮಿತ್ ಶಾ ಅವರು, ನಡ್ಡಾ ಅವರು ನಮ್ಮ ರಾಜ್ಯದ ಅಧ್ಯಕ್ಷರ ಒಂದಿಗೆ ಚರ್ಚೆ ಮಾಡಿ ಯಾವ ಪಕ್ಷ ಯಾವ ಅಭ್ಯರ್ಥಿ ನಿಂತರೆ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋದು, ಇದೆಲ್ಲದರ ಚರ್ಚೆಯ ನಂತರ ಗೆಲುವನ್ನು ಮಾನದಂಡವಾಗಿ ಇಟ್ಕೊಂಡು ಪಕ್ಷ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಬದ್ಧವಾಗಿರ್ತಾರೆ. ಆ ತೀರ್ಮಾನ ಆಗೋಂಥ ಸಂದರ್ಭದಲ್ಲಿ ಎಲ್ಲಿ ಈಗ ಹಾಸನದಲ್ಲಿ BJPಗೆ ಅವಕಾಶ ಮಾಡಿಕೊಟ್ರೆ BJP ಅಭ್ಯರ್ಥಿ ಯಾರಾಗಬೇಕು ಅಂತ JDS ಅವ್ರ ಸಲಹೆ ಕೂಡ ತಗೊಳ್ಳೋಂಥದ್ದಾಗುತ್ತೆ. ಅದೇ ರೀತಿಯಾಗಿ JDS ಎಲ್ಲರೂ ಅಭ್ಯರ್ಥಿ ಆಗಬೇಕು ಅಂತೇಳಿ ಹೇಳಿದ್ರೆ ಅಲ್ಲಿ BJP ಸ್ಥಳೀಯ ನಾಯಕರ ಏನು ಒಂದು ಸಲಹೆ ಇರುತ್ತೆ, ಆ ಸಲಹೆ ಕೂಡ ತಗೊಳ್ಬೇಕಾಗತ್ತೆ. ಯಾಕಂದರೆ ಮೈತ್ರಿಯ ಮೂಲ ಉದ್ದೇಶ ಗೆಲುವಾಗಬೇಕು ಅಂತೇಳಿ ಹೇಳಿದ್ರೆ ಎರಡೂ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳಿಗೆ ಒಪ್ಪಿಗೆ ಆಗುವಂಥ ಅಭ್ಯರ್ಥಿ ಇರಬೇಕು ಅನ್ನೋದು ನಮ್ಮ ಸ್ಥಳೀಯ ಮುಖಂಡರ ಅಪೇಕ್ಷೆ ಇದೆ. ಈ ಎಲ್ಲ ವಿಚಾರಗಳನ್ನ ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತರೋ ಅಂಥ ಕೆಲಸವನ್ನು ಮಾಡ್ತೀನಿ.